ಕಂಪ್ಯೂಟರ್ ಆಧಾರಿತ ವಾಣಿಜ್ಯದ ಕ್ರಾಂತಿ, ಅದರ ಹುಟ್ಟಿನಿಂದ ಬೃಹತ್ ವ್ಯಾಪ್ತಿಯವರೆಗೆ. ಕಂಪ್ಯೂಟರ್ಗಳ ಮೊದಲು ಸ್ಟಾಕ್ ಮಾರುಕಟ್ಟೆಯ ವಹಿವಾಟು ಕೈಯಾರೆ ನಡೆಯುತ್ತಿತ್ತು. ಪ್ರತಿಯೊಂದು ವಹಿವಾಟನ್ನು ಹಸ್ತಚಾಲಿತವಾಗಿ ದಾಖಲಿಸಬೇಕಾಗಿತ್ತು. ಇದರಿಂದ ಪ್ರಕ್ರಿಯೆ ನಿಧಾನವಾಗಿತ್ತು ಮತ್ತು ತಪ್ಪುಗಳ ಸಾಧ್ಯತೆ ಹೆಚ್ಚು ಇತ್ತು. ಪ್ರತಿಯೊಂದು ವಹಿವಾಟನ್ನು ಕೈಯಾರೆ ದಾಖಲು ಮಾಡಬೇಕಾಗುತ್ತಿದ್ದುದರಿಂದ ಇದು ನಿಧಾನ, ತಪ್ಪು ಸಾಧ್ಯತೆ ಹೆಚ್ಚು ಮತ್ತು ಅಸಮರ್ಥವಾಗಿತ್ತು. ಆದರೆ 1960ರ ದಶಕದಲ್ಲಿ ಒಬ್ಬರು ಕ್ರಾಂತಿಕಾರಿ ಯೋಚನೆ ಮಾಡಿದರು: ಮಷೀನ್ಗಳು ಈ ವಹಿವಾಟನ್ನು ನಿರ್ವಹಿಸಬಹುದೇ? ಕಂಪ್ಯೂಟರ್ ಆಧಾರಿತ ವಹಿವಾಟಿನ ಮೊದಲ ಹೆಜ್ಜೆ 1960ರ ದಶಕದಲ್ಲಿ ಇಡಲಾಯಿತು. ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ NYSE ಕಂಪ್ಯೂಟರ್ಗಳನ್ನು ದಾಖಲೆ ನಿರ್ವಹಣೆಗೆ ಬಳಸಲು ಪ್ರಾರಂಭಿಸಿತು. ಈ ಸಮಯದಲ್ಲಿ ಡೆಸಿಗ್ನೇಟೆಡ್ ಆರ್ಡರ್ ಟರ್ನ್ಅರೌಂಡ್ ಪರಿಚಯಿಸಲಾಯಿತು. ಇದು ವ್ಯಾಪಾರಿಗಳಿಗೆ ಎಕ್ಸ್ಚೇಂಜ್ ಫ್ಲೋರ್ಗೆ ಖುದ್ದಾಗಿ ಹೋಗುವ ಬದಲು ಆರ್ಡರ್ಗಳನ್ನು ಎಲೆಕ್ಟ್ರಾನಿಕ್ ರೀತಿಯಲ್ಲಿ ಕಳುಹಿಸಲು ಅವಕಾಶ ನೀಡಿತು. ಇದು ಮೌಲ್ಯಪತ್ರ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಯ ಪ್ರಾರಂಭವಾಗಿತ್ತು. 1969ರಲ್ಲಿ ನಿಜವಾದ ಕ್ರಾಂತಿ ನಡೆದಿದೆ. ಇನ್ಸ್ಟರ್ನೆಟ್ ಎಂಬ ಮೊದಲ ಎಲೆಕ್ಟ್ರಾನಿಕ್ ವಹಿವಾಟು ವ್ಯವಸ್ಥೆ ಸ್ಥಾಪನೆಯಾಯಿತು. ಇದನ್ನು ಜೆರೋಮ್ ಪುಸ್ಟಿಲ್ನಿಕ್ ಮತ್ತು ಹರ್ಬರ್ಟ್ ರಾ ಬೆಹ್ರೆನ್ ಸ್ಥಾಪಿಸಿದರು. ಈ ಪ್ಲಾಟ್ಫಾರ್ಮ್ ದೊಡ್ಡ ಹೂಡಿಕೆದಾರರಿಗೆ ಬ್ರೋಕರಿಲ್ಲದೆ ನೇರವಾಗಿ ಷೇರುಗಳನ್ನು ಖರೀದಿ ಮಾರಾಟ ಮಾಡಲು ಅವಕಾಶ ನೀಡಿತು. 1971ರಲ್ಲಿ ನಾಸ್ಡ್ಯಾಕ್ ಸ್ಥಾಪಿತವಾಯಿತು. ಇದು ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ ಸ್ಟಾಕ್ ಮಾರುಕಟ್ಟೆಯಾಗಿ ಪರಿಣಮಿಸಿತು. ಹಳೆಯ ಮಾನವ ಮಾರುಕಟ್ಟೆ ನಿರ್ಮಾತೃಗಳನ್ನು ಬಿಟ್ಟು ಕಂಪ್ಯೂಟರ್ ಆಧಾರಿತ ದರ ನಿಗದಿ ವ್ಯವಸ್ಥೆ ಪರಿಚಯಿಸಲಾಯಿತು. ಇಂದಿನ ಪ್ರತಿದಿನದ ದರ ನಿಗದಿ ವ್ಯವಸ್ಥೆಗೆ, ರಿಯಲ್ ಟೈಮ್ ಪ್ರೈಸ್ ಡಿಸ್ಕವರಿಗೆ ಇದು ಬುನಾದಿಯಾಗಿತ್ತು. 1980ರ ದಶಕದಲ್ಲಿ ಕಂಪ್ಯೂಟರ್ಗಳು ದೊಡ್ಡ ಪ್ರಮಾಣದ ವಹಿವಾಟು ಪ್ರಕ್ರಿಯೆಗೊಳಿಸಲು ಸಹಾಯ ಮಾಡಲು ಪ್ರಾರಂಭಿಸಿತು. ಇದನ್ನು ಪ್ರೋಗ್ರಾಮ್ ಟ್ರೇಡಿಂಗ್ ಎಂದು ಕರೆಯಲಾಗುತ್ತಿತ್ತು. ನಿಯೋಜಿತ ಆಲ್ಗೋರಿದಮ್ಗಳು ಪ್ರಚೋದಿತ ರೀತಿಯಲ್ಲಿ ಸಾವಿರಾರು ವಹಿವಾಟುಗಳನ್ನು ಸೆಕೆಂಡುಗಳಲ್ಲಿ ನಿರ್ವಹಿಸತೊಡಗಿದವು. ಆದರೆ ಇದರಿಂದ ಅಪಾಯವೂ ಉಂಟಾಯಿತು. 1987ರ ಅಕ್ಟೋಬರ್ 19, ಡೌ ಜೋನ್ಸ್ ಸೂಚ್ಯಂಕ 22% ಕುಸಿಯಿತು. ಬಹಳಷ್ಟು ಜನ ಪ್ರೋಗ್ರಾಮ್ ಟ್ರೇಡಿಂಗ್ ಅನ್ನು ಇದರ ಪ್ರಮುಖ ಕಾರಣ ಎಂದು ದೋಷಾರೋಪಣೆ ಮಾಡಿದರು. ರೆಗ್ಯುಲೇಟರ್ಸ್ ಅನಂತರ ಸರ್ಕ್ಯೂಟ್ ಬ್ರೇಕರ್ಸ್ ಅನ್ನು ಪರಿಚಯಿಸಿದರು. ಇದು ಭವಿಷ್ಯದಲ್ಲಿ ಇಂತಹ ವೇಗದ ಕುಸಿತಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. 1990ರ ದಶಕದಲ್ಲಿ ಇಂಟರ್ನೆಟ್ ಆಧಾರಿತ ವಹಿವಾಟು ಪ್ರಾರಂಭವಾಯಿತು. ಟ್ರೇಡ್, ಅಮೆರಿಟ್ರೇಡ್ ಮುಂತಾದ ಸಂಸ್ಥೆಗಳು ಹೂಡಿಕೆದಾರರಿಗೆ ತಮ್ಮ ಮನೆಯಿಂದಲೇ ಷೇರು ವ್ಯಾಪಾರ ಮಾಡುವ ಅವಕಾಶ ನೀಡಿದವು. ಇದು ಹೂಡಿಕೆ ಪ್ರಕ್ರಿಯೆಯನ್ನು ತೀವ್ರಗೊಳಿಸಿತು. 2000ರ ದಶಕದಲ್ಲಿ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಪ್ರಭಾವಿಯಾಯಿತು. ಕಂಪ್ಯೂಟರ್ಗಳು ಐಚ್ಛಿಕ ಹೂಡಿಕೆ ಮತ್ತು ದರ ಭೇದಗಳನ್ನು ಹತ್ತಿರದಿಂದ ಗಮನಿಸಿ ಲಭ್ಯವಿರುವ ಸೂಕ್ಷ್ಮ ಸಮಯದಲ್ಲಿಯೇ ವಹಿವಾಟು ನಡೆಸತೊಡಗಿದವು. ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಎಂದರೆ ಅತ್ಯಾಧುನಿಕ ಕಂಪ್ಯೂಟರ್ ಮತ್ತು ಅಲ್ಗಾರಿತಮ್ಗಳನ್ನು ಬಳಸಿಕೊಂಡು ಸೆಕೆಂಡಿಗೆ ಸಾವಿರಾರು ಅಥವಾ ಲಕ್ಷಾಂತರ ವಹಿವಾಟುಗಳನ್ನು ನಿರ್ವಹಿಸುವ ಷೇರು ಮಾರುಕಟ್ಟೆ ವಹಿವಾಟಿನ ವಿಧಾನವಾಗಿದೆ. ಇಂದು ಸಂಪೂರ್ಣ ಸ್ಟಾಕ್ ಮಾರುಕಟ್ಟೆ ಡಿಜಿಟಲ್ ಆಗಿದೆ. AI ಆಧಾರಿತ ಹೂಡಿಕೆ ನಿರ್ಧಾರಗಳು, ಬ್ಲಾಕ್ಚೇನ್ ಟೆಕ್ನಾಲಜಿ ಇವೆಲ್ಲ ಹೊಸ ತಲೆಮಾರಿನ ವ್ಯಾಪಾರ ಶೈಲಿಗಳನ್ನು ರೂಪಿಸುತ್ತಿವೆ.